ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 8 ಗರ್ಭೋದಕಶಾಹಿ ವಿಷ್ಣುವಿನಿಂದ ಬ್ರಹ್ಮನ ಅವತರಣ. ಇದರಿಂದ 2 ಶ್ಲೋಕಗಳನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 27 ಮುಖೇನ ಲೋಕಾರ್ತಿ ಹರಸ್ಮಿತೇನ ಪರಿಸ್ಫುರತ್ ಕುಂಡಲ ಮಂಡಿತೇನ ಶೋಣಾಯಿತೇನಾಧರ ಬಿಂಬಭಾಸ ಪ್ರತ್ಯರ್ಹಯಂತಂ ಸುನಸೇನ ಶುಭ್ರಾ. ಅನುವಾದ: ಅವನು ಭಕ್ತರ ಸೇವೆಯನ್ನು ಕೂಡ ಅಂಗೀಕರಿಸಿದನು, ತನ್ನ ಚೆಲುವಾದ ನಗೆಯಿಂದ ಅವರ ಕ್ಲೇಶವನ್ನು ಪರಿಹರಿಸಿದನು. ಕರ್ಣಕುಂಡಲದಿಂದ ಅಲಂಕೃತನಾದ ಅವನ ಮುಖಬಿಂಬವು ತುಂಬ ಹರ್ಷದಾಯಕವಾಗಿತ್ತು, ಏಕೆಂದರೆ ಅದು ಅವನ ತುಟಿಗಳ ಕಾಂತಿ, ನಾಸಿಕ ಹಾಗೂ ಹುಬ್ಬುಗಳ ಸೊಗಸಿನಿಂದ ಕಣ್ಣು ಕೋರೈಸುವಂತಿತ್ತು. ಶ್ಲೋಕ 28 ಕದಂಬ ಕಿಂಜಲ್ಕ ಪಿಶಂಗ ವಾಸಸ ಸ್ವಲಂಕೃತಂ ಮೇಖಲಯಾ ನಿತಂಬೆ ಹಾರೇಣ ಚಾನಂತ ಧನೇನ ವತ್ಸ ಶ್ರೀವತ್ಸವಕ್ಷ ಸ್ಥಲವಲ್ಲಭೇನ. ಅನುವಾದ: ಓ ನನ್ನ ಪ್ರಿಯ ವಿದುರನೇ, ಭಗವಂತನ ನಡುವು ಕದಂಬ ಪುಷ್ಪದ ಕೇಸರವನ್ನು ಹೋಲುವ ಪೀತಾಂಬರದಿಂದ ಆವೃತವಾಗಿತ್ತು. ಅದಕ್ಕೆ ಚೆನ್ನಾಗಿ ಅಲಂಕರಿಸಿದ ಕಟಿಸೂತ್ರವನ್ನು ಅಳವಡಿಸಲಾಗಿತ್ತು. ಅವನ ವಕ್ಷಸ್ಥಲವು ಶ್ರೀವತ್ಸ ಚಿಹ್ನೆಯಿಂದ ಮತ್ತು ಅಮೂಲ್ಯವಾದ ಕಂಠೀಹಾರದಿಂದ ಅಲಂಕೃತವಾಗಿತ್ತು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಭಗವಂತ ತನ್ನ ಪಾದಕಮಲಗಳನ್ನು ಮೇಲೆತ್ತಿ ತೋರಿಸ್ತಾನೆ. ಅವನ ಪಾದಗಳು ಐಹಿಕ ಕಶ್ಮಲಗಳಿಂದ ದೂರವಾಗಿರುವಂತಹ ಭಕ್ತಿ ಸೇವೆ ಮಾಡಿದಾಗ ನಮಗೆ ಸಿಗುತ್ತಲ್ಲ, ಆ ಎಲ್ಲ ಪುರಸ್ಕಾರಗಳ ಆಗರ ಅದು. ಇಂಥ ಪುರಸ್ಕಾರ ಅವನನ್ನು ಯಾರು ಶುದ್ಧ ಭಕ್ತಿ ಸೇವೆಯಿಂದ ಆರಾಧನೆ ಮಾಡ್ತಾರೋ ಅವ್ರಿಗೆ ಮಾತ್ರ ಲಭಿಸುತ್ತೆ. ಚಂದ್ರಕಾಂತಿಯನ್ನು ಹೋಲುವಂಥ ಅವನ ಕೈ ಬೆರಳುಗಳು ಮತ್ತು ಕಾಲ್ ಬೆರಳುಗಳ ಉಂಗುರಗಳಿಂದ ಹೊರ ಹೊಮ್ಮುತ್ತಾ ಇದ್ದಂತಹ ದಿವ್ಯ ಕಿರಣಗಳ ಸೌಂದರ್ಯ ಇದೆಯಲ್ಲ, ಅದು ಹೂವಿನಲ್ಲಿ ಎಸಳುಗಳಿರುತ್ತಲ್ಲ ಅದರ ಥರ ಕಾಣಿಸ್ತಿತ್ತು ಅಂತಂದ್ಬಿಟ್ಟು ತಿಳ್ಕೊಂಡ್ವಿ. ಈಗ ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಶ್ಲೋಕಗಳಲ್ಲಿ ಅವನು ಭಕ್ತರ ಸೇವೆಯನ್ನು ಕೂಡ ಅಂಗೀಕರಿಸ್ತಾನೆ. ಯಾರು ಭಕ್ತಿಯಿಂದ ಸೇವೆ ಮಾಡ್ತಾರೋ ಅದನ್ನೆಲ್ಲ ಅವನು ಒಪ್ಕೊಳ್ತಾನೆ. ತನ್ನ ಚೆನ್ನಾಗಿರುವಂತಹ ಒಂದು ನಗು ಇದೆಯಲ್ಲ, ಅದರಿಂದ ಅಂದರೆ ಆ ಭಗವಂತ ನಕ್ಕದಾಗ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಆ ಭಗವಂತ ತನ್ನ ಚೆಲುವಾದ ನಗೆಯಿಂದ ಅವರ ಕ್ಲೇಶಗಳನ್ನೆಲ್ಲ ಪರಿಹಾರ ಮಾಡ್ತಾನೆ. ಕರ್ಣಕುಂಡಲದಿಂದ ಅವನು ಅಲಂಕೃತವಾದಂತಹ ಆ ಮುಖದ ಬಿಂಬ ಇದೆಯಲ್ಲ, ಅದು ತುಂಬಾ ಹರ್ಷದಾಯಕವಾಗಿತ್ತು. ಯಾಕೆ ಅಂತಂದರೆ ಅದು ಅವನ ತುಟಿಗಳ ಕಾಂತಿ, ನಾಸಿಕ, ಹುಬ್ಬುಗಳ ಸೊಗಸಿನಿಂದ ನಮ್ಮ ಕಣ್ಣನ್ನೇ ಕೋರೈಸುವ ಹಾಗಿತ್ತು. ಅಂದರೆ ನೋಡ್ತಾನೆ ಇರಬೇಕು ಅವನನ್ನು, ಅಷ್ಟು ಸೌಂದರ್ಯ ಅವನಲ್ಲಿ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆ ಭಗವಂತನ ನಗು ಇದೆಯಲ್ಲ, ಅದು ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಬಿಡುತ್ತೆ. ಬೇಕಾದ್ರೆ ನೀವು ಎಷ್ಟೇ ಬೇಜಾರು, ತೊಂದರೆ, ನೋವು ಇದನ್ನೆಲ್ಲ ಅನುಭವಿಸ್ಬಿಟ್ಟು ಹೋಗಿ ನೀವು ದೇವಸ್ಥಾನಕ್ಕೆ, ನೀವು ಇಷ್ಟಪಡುವಂಥ ಒಂದು ದೇವರ ಮುಂದೆ ನಿಂತ್ಕೊಂಡಾಗ ಆ ಭಗವಂತನ ಮುಖದಲ್ಲಿ ಒಂದು ನಗು ಇರುತ್ತಲ್ಲ, ಅದನ್ನು ನೋಡಿದ ತಕ್ಷಣ ಆ ಕಷ್ಟಗಳೆಲ್ಲ ಪರಿಹಾರ ಆಗ್ಬಿಡುತ್ತೆ. ಆದರೆ ಸಾಮಾನ್ಯವಾದ ಒಂದು ಐಹಿಕ ವ್ಯಕ್ತಿಗೆ ಈ ರೀತಿಯ ಒಂದು ಅನುಭವ ಆಗೋದಿಲ್ಲ. ಯಾರು ಭಕ್ತರಾಗಿರ್ತಾರೋ ಅವ್ರಿಗೆ ಮಾತ್ರನೇ ಭಗವಂತನನ್ನು ನೋಡಿದ ತಕ್ಷಣ ಅವ್ರ ಮನಸ್ಸಿಗೆ ಸಮಾಧಾನ ಅನ್ನೋದು ಆಗೋದು. ಐಹಿಕ ಪ್ರಪಂಚದಲ್ಲಿರುವಂಥ ವ್ಯಕ್ತಿಗೆ ಐಹಿಕ ವಸ್ತುಗಳು ಅಥವಾ ವ್ಯಕ್ತಿಗಳನ್ನು ನೋಡಿದಾಗ ಮಾತ್ರ ಅವರಿಗೆ ಮನಸ್ಸಿಗೆ ಸಮಾಧಾನ ಅನಿಸೋದು. ಅದು ನಿಜವಾಗ್ಲೂ ಆಗೋದಿಲ್ಲ, ಅದು ಅನಿಸೋದಷ್ಟೇನೆ. ಆಯ್ತಾ? ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಅವನ ಪಾಲಿಗೆ ತುಂಬ ಆಭಾರಿಯಾದದ್ದು. ಆಧ್ಯಾತ್ಮಿಕ ಚಟುವಟಿಕೆಗಳ ವಿಭಿನ್ನ ಕ್ಷೇತ್ರಗಳಲ್ಲಿ ಅನೇಕ ಆಧ್ಯಾತ್ಮಿಕವಾದಿಗಳಿದ್ದಾರೆ, ಆದರೆ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಅನನ್ಯವಾದುದು. ಭಕ್ತರು ತಾವು ಸಲ್ಲಿಸಿದ ಸೇವೆಗೆ ಪ್ರತಿಯಾಗಿ ಭಗವಂತನಿಂದ ಏನನ್ನೂ ಕೇಳುವುದಿಲ್ಲ. ತುಂಬ ಅಪೇಕ್ಷಣೀಯವಾದ ಮುಕ್ತಿಯನ್ನು ಕೂಡ ಭಗವಂತನು ತಾನಾಗಿಯೇ ಕೊಡುವೆನೆಂದು ಹೇಳಿದರೂ ಭಕ್ತರು ಅದನ್ನು ನಿರಾಕರಿಸಿದ್ದಾರೆ. ಹಾಗಾಗಿ ಭಗವಂತನು ಭಕ್ತರಿಗೆ ಒಂದು ರೀತಿಯಲ್ಲಿ ಸಾಲಗಾರನಾಗಿದ್ದಾನೆ.
ಅಂದ್ರೆ ಅರ್ಥ ಏನು? ಈಗ ಭಗವಂತನಿಗೆ ಭಕ್ತರು ಭಕ್ತಿ ಸೇವೆಯನ್ನ ಸಲ್ಲಿಸ್ತಾರಲ್ಲ, ಅದು ನಿಜವಾಗ್ಲೂ ಆಭಾರಿಯಾಗಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಈಗ ಆಧ್ಯಾತ್ಮಿಕ ಚಟುವಟಿಕೆಗಳು ಅನ್ನೋದು ಒಂದೇ ರೀತಿ ಇಲ್ಲ ಅಲ್ವಾ? ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇಕಾದಷ್ಟು ಆಧ್ಯಾತ್ಮಿಕವಾದಿಗಳಿದ್ದಾರೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ತಮ್ಮ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದರಲ್ಲೆಲ್ಲ ಭಗವಂತನಿಗೆ ಸಲ್ಲಿಸುವಂತ ಒಂದು ಭಕ್ತಿ ಸೇವೆ ಇದೆಯಲ್ಲ, ಅದು ತುಂಬಾನೇ ಶ್ರೇಷ್ಠ ಅಥವಾ ಅನನ್ಯವಾಗಿರುವಂಥದ್ದು. ಯಾಕೆ? ಅಲ್ಲಿ ಏನ್ ವಿಶೇಷತೆ ಅಂತಂದ್ರೆ, ಭಕ್ತರು ಭಗವಂತನಿಗೆ ತಾವು ಮಾಡುವಂತಹ ಸೇವೆ ಇದೆಯಲ್ಲ, ಅದ್ರ ಪ್ರತಿಯಾಗಿ ಭಗವಂತನಿಂದ ಅವ್ರು ಏನನ್ನೂ ಕೇಳೋದಿಲ್ಲ. ಈಗ ನಾವೇನ್ ಮಾಡ್ತೀವಿ? ದೇವಸ್ಥಾನಕ್ಕೆ ಹೋಗ್ತೀವಿ. ನಾವೇನ್ ಸೇವೆ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಆದ್ರೂ ಕೂಡ ಭಗವಂತನಿಗೆ ಒಂದ್ ಲಿಸ್ಟೇ ಕೊಡ್ತೀವಿ. ನೀನ್ ನನಗೆ ಇದ್ ಮಾಡ್ಬಿಡು, ಅದ್ ಮಾಡ್ಬಿಡು, ಏನೋ ಒಂಥರ ಅವ್ನ್ ನಮ್ಮನೆ ಕೆಲ್ಸದವನು, ನಾವು ಅವ್ರನ್ನ ಕೆಲಸ ಹೇಳ್ತಾ ಇರೋ ತರ ನಾವು ಒಂದ್ ಲಿಸ್ಟ್ ಕೊಡ್ತೀವಿ. ನನಗ್ ದುಡ್ಡು ಕೊಟ್ಬಿಡು, ನನ್ ಮನೆಯಲ್ಲಿ ಒಂದು ಶಾಂತಿಯನ್ನ ಕೊಟ್ಬಿಡು, ನನಗ್ ಮಕ್ಳು ಕೊಟ್ಬಿಡು, ಕೆಲಸ ಕೊಡು, ಅಥವಾ ಇನ್ನೇನೇನೋ ನಮ್ಗೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಇರುತ್ತಲ್ಲ, ಅದನ್ನೆಲ್ಲ ಹೋಗಿ ಭಗವಂತನ ಮುಂದೆ ಹೇಳ್ಕೊಂಡು ಅದನ್ನೆಲ್ಲ ಮಾಡ್ಬಿಡು ನೀನು ಅಂತ ಹೇಳ್ತೀವಿ. ಆದ್ರೆ ನಿಜವಾದ ಭಕ್ತರು ಇರ್ತಾರಲ್ಲ, ಅವರು ಭಗವಂತನಿಂದ ಏನನ್ನೂ ಕೇಳೋದಿಲ್ಲ. ತುಂಬಾನೇ ಇಂಪಾರ್ಟೆಂಟು ಅಥವಾ ತುಂಬಾ ಶ್ರೇಷ್ಠವಾಗಿರುವಂಥದ್ದು ಅಂತ ಹೇಳ್ತಾರಲ್ಲ, ಮುಕ್ತಿ ಅನ್ನೋದು, ಅದನ್ನೂ ಕೂಡ ಅವರು ಕೇಳೋದಿಲ್ಲ. ಅದನ್ನೂ ಕೂಡ ಅವರು ನಿರ್ಲಕ್ಷಿಸ್ತಾರೆ. ಆದ್ರೆ ಭಗವಂತ ನಾನೇ ನಿನಗೆ ಮುಕ್ತಿಯನ್ನು ಕೊಡ್ತೀನಪ್ಪ ಅಂತಂದ್ರೂ ಕೂಡ ಅದನ್ನ ಅವರು ನಿರಾಕರಣೆ ಮಾಡ್ತಾರೆ. ಬೇಡಪ್ಪ, ನನಗೆ ನಿನ್ ಸೇವೆ ಮಾಡುವಂತ ಭಾಗ್ಯ ನನಗೆ ಸಿಗ್ಲಿ ಸಾಕು ಅಂತ ಕೇಳ್ಕೊಳ್ತಾರೆ. ನಾವು ಬೇಕಾದಷ್ಟು ಸಿನಿಮಾಗಳನ್ನ ನೋಡಿರ್ತೀವಿ, ಕತೆಗಳಲ್ಲಿ ಕೇಳಿರ್ತೀವಿ. ಭಗವಂತನ ಭಕ್ತರು ಯಾವ ರೀತಿ ಭಗವಂತನ ಹತ್ರ ಇರ್ತಾರೆ, ಅವ್ರು ಹೇಗೆ ಸೇವೆ ಮಾಡ್ತಾರೆ, ಮತ್ತು ಅವ್ರು ಮುಕ್ತಿಯನ್ನ ಕೊಡ್ತೀನಿ ಅಂದ್ರು ಹೇಗೆ ನಿರಾಕರಣೆ ಮಾಡಿರ್ತಾರೆ, ಇದೆಲ್ಲ ನಾವು ನೋಡಿರ್ತೀವಿ, ತಿಳ್ಕೊಂಡಿರ್ತೀವಿ. ಅದಕ್ಕೋಸ್ಕರನೇ ಭಗವಂತ ಭಕ್ತರಿಗೆ ಒಂದ್ ರೀತಿ ಸಾಲಗಾರ. ಯಾಕಂದ್ರೆ ಇವರಿಂದ ಮಾಡಿಸ್ಕೊಳ್ತಾ ಇರ್ತಾನೆ, ಬಟ್ ಅವ್ರಿಗೇನು ಕೊಟ್ಟಿರಲ್ಲ ಅಲ್ವಾ? ಅದಕ್ಕೆ ಭಗವಂತ ಅನ್ನೋನು ಭಕ್ತರಿಗೆ ಸಾಲಗಾರನಾಗಿರ್ತಾನೆ. ಈಗ ಆ ಸಾಲನ ಹೇಗೆ ತೀರಿಸ್ತಾನೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅವನು ತನ್ನ ಶಾಶ್ವತ ಮೋಹಕ ಮಂದಸ್ಮಿತದಿಂದ ಭಕ್ತರ ಸೇವೆಯ ಪ್ರತಿಫಲವನ್ನು ಹಿಂದಿರುಗಿಸಲು ಪ್ರಯತ್ನಿಸಬಹುದು. ಭಕ್ತರು ಭಗವಂತನ ಮಂದಹಾಸಯುಕ್ತ ಮುಖದರ್ಶನದಿಂದ ಎಂದೆಂದಿಗೂ ಸಂತೃಪ್ತರಾಗುತ್ತಾರೆ ಮತ್ತು ಅವರು ಜೀವನೋತ್ಸಾಹಿಗಳಾಗುತ್ತಾರೆ. ತನ್ನ ಭಕ್ತರು ಹೀಗೆ ಜೀವನೋತ್ಸಾಹಿಗಳಾದುದನ್ನು ಕಂಡು ಭಗವಂತನು ತಾನೂ ಮತ್ತಷ್ಟು ತೃಪ್ತನಾಗುತ್ತಾನೆ. ಹೀಗಾಗಿ ಅಂತಹ ಸೇವೆಯ ಪ್ರತಿಸ್ಪಂದನ ಮತ್ತು ಸ್ವೀಕೃತಿಗಳಿಂದ ಭಕ್ತರು ಮತ್ತು ಭಗವಂತನ ನಡುವೆ ನಿರಂತರವಾದ ದಿವ್ಯ ಸ್ಪರ್ಧೆ ಏರ್ಪಡುತ್ತದೆ. ನೋಡಿ, ಈಗ ಭಗವಂತ ಸಾಲಗಾರನಾಗಿದ್ದಾನೆ, ಅದನ್ನು ಹೇಗೆ ತೀರಿಸ್ಬೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅವನು ಶಾಶ್ವತ ಮೋಹಕ ಮಂದಸ್ಮಿತ ಅಂದ್ರೆ ಏನು? ಅವನ ನಗು ಇದೆಯಲ್ಲ, ಒಂದು ಆ ಮೋಹಕ ನಗು ಇದೆಯಲ್ಲ, ಆ ಒಂದು ನಗುವಿನಿಂದ ಭಕ್ತರು ಸೇವೆ ಮಾಡಿರ್ತಾರಲ್ಲ, ಅದರ ಪ್ರತಿಫಲವನ್ನ ಹಿಂದಿರುಗಿಸ್ಬಹುದು ಅಥವಾ ಅದಕ್ಕೆ ಪ್ರಯತ್ನ ಮಾಡಬಹುದು. ಅಂದ್ರೆ ಅರ್ಥ ಏನು? ಭಕ್ತರಿಗೆ ಆ ಭಗವಂತನ ಮಂದಹಾಸ ಇದೆಯಲ್ಲ, ಆ ಮಂದಹಾಸದಿಂದ ಕೂಡಿರುವಂತಹ ಆ ಮುಖದ ದರ್ಶನ ಮಾಡೋದು ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ಅದರಿಂದ ಅವರು ಸಂತೃಪ್ತರಾಗ್ತಾರೆ. ಅವ್ರಿಗೆ ಇನ್ನೇನು ಬೇಕಾಗಿಲ್ಲ, ಆ ಭಗವಂತನ ಒಂದು ದರ್ಶನ, ಆ ದರ್ಶನದಲ್ಲಿ ಆ ಭಗವಂತ ಮಂದಸ್ಮಿತನಾಗಿರಬೇಕು. ಆ ನಗುತ್ತಾ ಇರುವಂತ ಮುಖವನ್ನ ನೋಡೋದಕ್ಕೆ ಅವರು ತುಂಬಾ ಇಷ್ಟಪಡ್ತಾರೆ. ಅದರಿಂದ ಅವ್ರಿಗೆ ಇನ್ನೂ ಜೀವನದಲ್ಲಿ ಉತ್ಸಾಹ ಬರುತ್ತೆ. ಇದು ಹೇಗೆ ಅಂತಂದ್ರೆ, ಪೈಪೋಟಿ ಇವರಿಬ್ಬರ ನಡುವೆ, ಭಗವಂತ ಮತ್ತೆ ಭಕ್ತರ ನಡುವೆ ಒಂದು ಪೈಪೋಟಿ ನಡೀತಾ ಇರುತ್ತೆ. ಅದು ಹೇಗಿರುತ್ತೆ ಅಂತ ನೋಡಿ. ಭಗವಂತನಿಗೆ ಭಕ್ತರು ಯಾವುದೇ ಒಂದು ಫಲಗಳನ್ನು ಅಪೇಕ್ಷೆ ಪಡದೆ ಅವನು ಸೇವೆ ಮಾಡ್ತಾರೆ. ಅವನು ಸೇವೆ ಮಾಡಿ ಮಾಡಿ ಅವನು ಸಾಲಗಾರನಾಗ್ತಾನೆ. ಅದನ್ನ ತೀರಿಸೋದಕ್ಕೆ ಭಗವಂತ ಆ ಒಂದು ಮಂದಹಾಸದಿಂದ ಕೂಡಿರುವಂತ ಮುಖದ ದರ್ಶನವನ್ನ ಕೊಡ್ತಾನೆ. ಆಗ ಭಕ್ತರಿಗೆ ತುಂಬಾ ಸಂತೋಷ ಆಗುತ್ತೆ. ಆ ಮುಖವನ್ನ ನೋಡಿ ಅವರು ಸಂತೋಷ ಪಟ್ಕೊಂಡು ತೃಪ್ತಿ ಪಟ್ಕೊಂಡು ಸುಮ್ಮನೆ ಆಗ್ಬಿಡ್ತಾರಾ? ಇಲ್ಲ, ಅವ್ರಿಗಿನ್ನೂ ಒಂದು ಉತ್ಸಾಹ ಬರುತ್ತೆ. ನಾವಿನ್ನೂ ಭಗವಂತನ ಸೇವೆ ಮಾಡಬೇಕು ಅಂತಂದ್ಬಿಟ್ಟು ಆಗ ಅವ್ರು ಇನ್ನೂ ಜಾಸ್ತಿ ಅವನಿಗೆ ಸೇವೆ ಮಾಡ್ತಾರೆ. ಭಗವಂತ ಮತ್ತೆ ಸಾಲಗಾರನಾಗ್ತಾನಲ್ಲ, ಅವರು ಸೇವೆ ಮಾಡೋದನ್ನ ನೋಡಿ ಅವ್ರಿಗೆ ಖುಷಿಯಾಗಿ ಅವನಿನ್ನೂ ತುಂಬಾ ಸಂತೋಷ ಪಟ್ಕೊಂಡು ಅವನ ಮುಖದಲ್ಲಿ ಇನ್ನೂ ಜಾಸ್ತಿ ಮಂದಹಾಸ ಇರುತ್ತೆ. ಆ ಮಂದಹಾಸ ಹೆಚ್ಚಾದಂಗೆ ಭಕ್ತರಲ್ಲಿ ಇನ್ನೂ ಉತ್ಸಾಹ ಜಾಸ್ತಿ ಆಗುತ್ತೆ. ಅದನ್ನ ನೋಡಿ ಸಂತೋಷ ಪಡ್ತಾರಲ್ವಾ? ಅಂದ್ರೆ
ಈ ಸಂತೋಷ ಅನ್ನೋದು ಭಕ್ತರಲ್ಲಿ ಪ್ರತಿ ಸರಿಯೂ ಕೂಡ ಅದು ಹೆಚ್ಚಾಗ್ತಾನೇ ಹೋಗುತ್ತೆ. ಅದೇ ರೀತಿ ಭಗವಂತನಿಗೂ ಕೂಡ ಆ ಭಕ್ತರು ಮಾಡುವಂತಹ ಸೇವೆಯನ್ನ ಮಾಡಿಸ್ಕೊಂಡ್ಮೇಲೆ ಅವನಿಗಿನ್ನೂ ಸಂತೋಷ ಆಗಿ ಅವನಿನ್ನೂ ಮಂದಸ್ಮಿತನಾಗ್ತಾನೆ. ಈ ರೀತಿ ಭಕ್ತರ ಮತ್ತೆ ಭಗವಂತನ ನಡುವೆ ನಿರಂತರವಾದಂತಹ ದಿವ್ಯ ಸ್ಪರ್ಧೆ ಅನ್ನೋದು ಏರ್ಪಾಡಾಗುತ್ತೆ. ನೋಡಿದ್ರ ಎಷ್ಟ್ ಚೆನ್ನಾಗಿದೆ. ಈ ರೀತಿ ಇರಬೇಕು ಸ್ಪರ್ಧೆ ಅನ್ನೋದು. ಆದ್ರೆ ಐಹಿಕ ಪ್ರಪಂಚದಲ್ಲಿ ಸ್ಪರ್ಧೆ ಅನ್ನೋದು ಹೇಗಿರತ್ತೆ ಹೇಳಿ? ಅವನೇನೋ ಮುಂದೆ ಹೋಗ್ಬಿಟ್ಟ ಅಂತನ್ಬಿಟ್ಟು ಇವನ ಕೇಳಿಯೋದು, ಅವನನ್ನ ತುಳಿಯೋದು, ಅವನನ್ನ ತುಳಿದು ಇವ್ರ ಮೇಲೆ ಬರೋದು. ಇವರು ನಮ್ಮನ್ನು ತುಳಿದು ಮೇಲೆ ಬಂದ್ರು ಅಂತ ಇವರು ಅವ್ರನ್ನ ಕೊಂದು ಮೇಲೆ ಬರ್ತಾರೆ. ಈ ರೀತಿ ಪೈಪೋಟಿ ನಡೆಯುತ್ತೆ. ಈಗ ನಾವು ನೋಡ್ತಾ ಇದೀವಲ್ವಾ, ಇದು ನಿಜವಾದ ಪೈಪೋಟಿ ಅಂತ ಹೇಳೋದು. ಹೇಗೆ ಒಬ್ರು ತಮ್ಮನ್ನ ತಾವು ಸಮರ್ಪಣೆ ಮಾಡ್ಕೊಳ್ಳೋ ರೀತಿ ನೋಡಿ. ಆ ಭಗವಂತನಿಗೆ ಸಮರ್ಪಣೆ ಭಾವದಿಂದ ಮಾಡುವಂತ ಸೇವೆಯಿಂದ ಭಗವಂತ ತೃಪ್ತನಾಗ್ತಾನೆ. ಭಗವಂತ ತೃಪ್ತನಾಗಿ ಆ ಮಂದಹಾಸವನ್ನ ನೋಡಿದ ತಕ್ಷಣ ಇವ್ರಿಗಿನ್ನೂ ಉತ್ಸಾಹ ಬರುತ್ತೆ. ಅವ್ರು ಇನ್ನೂ ಸೇವೆ ಮಾಡ್ತಾರೆ. ಇದು ಎಂತ ಒಳ್ಳೆ ರೀತಿಯಲ್ಲಿರುವಂತ ಒಂದು ಸ್ಪರ್ಧೆ. ಅದಕ್ಕೆ ಇದನ್ನ ದಿವ್ಯ ಸ್ಪರ್ಧೆ ಅಂತ ಹೇಳಿರುವಂಥದ್ದು. ಇಲ್ಲಿ ಮುಂದುವರೆದು ಮೈತ್ರೇಯರು ಹೇಳ್ತಾರೆ, ಓ ನನ್ನ ಪ್ರಿಯ ವಿದುರನೇ. ಅಂದ್ರೆ ಇಲ್ಲಿ ವಿದುರನಿಗೆ ಹೇಳ್ತಾ ಇದಾರಲ್ವಾ, ಸೊ ನೀನು ನನಗೆ ಪ್ರೀತಿ ಪಾತ್ರನಾಗಿರುವಂಥವನು. ಆ ಭಗವಂತನ ನಡುವು ಕದಂಬ ಪುಷ್ಪದ ಕೇಸರವನ್ನ ಹೋಲುವ ಪೀತಾಂಬರದಿಂದ ಆವೃತವಾಗಿತ್ತು. ಅಂದ್ರೆ ಕದಂಬ ಪುಷ್ಪದಲ್ಲಿ ಕೇಸರ ಇರತ್ತಲ್ಲ, ಆ ಬಣ್ಣದ ಪೀತಾಂಬರದಿಂದ ಆವೃತವಾಗಿತ್ತು ಭಗವಂತನ ನಡುವು. ಅದಕ್ಕೆ ಚೆನ್ನಾಗಿ ಅಲಂಕಾರ ಮಾಡಿದಂತಹ ಕಟಿಸೂತ್ರವನ್ನ, ಅಂದ್ರೆ ಭಗವಂತ ಏನೇನೆಲ್ಲ ತೊಟ್ಕೊಂಡಿದ್ದಾನೆ ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊಂಟಕ್ಕೆ ಕಟ್ಕೊಂಡಿರೋದು ಹೇಗಿತ್ತು, ಮತ್ತೆ ಅವನ ವಕ್ಷಸ್ಥಲದಲ್ಲಿ ಶ್ರೀವತ್ಸ ಚಿಹ್ನೆ ಇರುತ್ತಲ್ಲ ಅದು, ಮತ್ತೆ ಅಮೂಲ್ಯವಾದಂತಹ ಕಂಠಿಹಾರ, ಇದ್ರ ಎಲ್ಲದರಿಂದ ಭಗವಂತ ಅಲಂಕೃತನಾಗಿದ್ದ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ವಿದುರನಿಗೆ. ಮುಂದುವರೆದು ಏನು ಹೇಳ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.